ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗೋಯ್ತು ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ಯಾಕೆ ಅಂತಂದರೆ ನಮ್ಮ ಮೈದ್ನದು ಮದುವೆ ಅಂತ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೆ. ಮದುವೆಗಿಂತ ಮುಂಚೆ ಮದುವೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಷ್ಟರಲ್ಲೇ ಆಗೋಯಿತು. ಮದುವೆ ಆದಮೇಲೂ ಕೂಡ ಮತ್ತೆ ಕೆಲಸ ಬೇರೆ ಬಂದುಬಿಡ್ತು. ಸೊ ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗೋಯಿತು. ಮದುವೆ ಆಗಿದ್ದು 23 ಮಾರ್ಚಲ್ಲಿ. ಮದುವೆಗಿಂತ ಮುಂಚೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಾನು ಒಬ್ಬಳೇ ಮಾಡ್ಕೋಬೇಕಾಗಿತ್ತು. ನಮ್ಮ ಜೊತೆ ಯಾರೂ ಇರಲಿಲ್ಲ, ಅಂದರೆ ನಮ್ಮ ಅತ್ತೆ ಇಲ್ಲ, ಅದಕ್ಕೋಸ್ಕರ ಸೊ ನಾನೇ ಮಾಡ್ಕೋಬೇಕಾಗಿತ್ತು. ಸೊ ಚಿಕ್ಕ ಪುಟ್ಟ ಕೆಲಸ ಅಂದರೆ ಮದುವೆನಲ್ಲಿ ತುಂಬಾ ಇರುತ್ತೆ. ಚಿಕ್ಕ ಚಿಕ್ಕ ಕೆಲಸ ಆದರೂ ಕೂಡ ತುಂಬಾ ಇರುತ್ತೆ. ಎಲ್ಲ ನೆನ್ಪು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸೊ ಮದುವೆ ಹಿಂದಿನ ದಿನ ನಾವು 22 ನಮ್ಮ ತಂಗಿಯವ್ರದ್ದೇ ಟಿ ಟಿ ಗಾಡಿ ಇದೆ, ಅದರಲ್ಲೇ ಹೊರಟ್ವಿ ಶನಿವಾರ. ಮದುವೆ ಇರೋದು ಕಲ್ಲತ್ತಿಗಿರಿ, ತರೀಕೆರೆ ತಾಲೂಕು ಬರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅದು ಟೂರಿಸ್ಟ್ ಪ್ಲೇಸಸ್ಸೇ. ಕಲ್ಲತ್ತಿಗಿರಿ, ಕೆಮ್ಮಣ್ಣುಗುಂಡಿ, ತರೀಕೆರೆ ಡಿಸ್ಟಿಕಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸು. ಹಾಗೆ ಅದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ನಮ್ಮ ಕಡೆ ಎಲ್ಲ ತುಂಬ ಮದುವೆಗಳು ನಡೆಯುತ್ತೆ ಅಲ್ಲಿ. ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸ್ ನೋಡೋದಕ್ಕೆ. ಸಿಕ್ಕಾಪಟ್ಟೆ ನೀರೆಲ್ಲ ಬರ್ತಾ ಇರುತ್ತೆ. ಇವಾಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ನೀರು ಕೂಡ ಕಮ್ಮಿ ಆಗಿದೆ. ಹಾಗೆ ಪ್ರತಿನಿತ್ಯ ತುಂಬ ಊರ ಕಡೆಯಿಂದ ದೇವ್ರುಗಳೆಲ್ಲ ಬರುತ್ತೆ. ಈ ಮಳೆ ಬಂದಿಲ್ಲ ಅಂತಂದರೆ ಅಥವಾ ಏನಾದರೂ ತಳಗೆ ಆ ಥರ ಎಲ್ಲ ಮಾಡ್ತಾರೆ, ದೇವ್ರನ್ನ ಕರ್ಕೊಬಂದು ಪ್ರತಿನಿತ್ಯ ದೇವ್ರುಗಳು ಬರ್ತಾ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಯಾವಾಗಲೂ ಕೂಡ ರಶ್ ಇರುವಂಥ ಟೆಂಪಲ್ ಅಂದರೆ ಇದು ಕಾಡಲ್ಲಿರೋದು. ಅಷ್ಟೊಂದು ಟ್ರಾನ್ಸ್ಪೋರ್ಟ್ ಎಲ್ಲ ವ್ಯವಸ್ಥೆ ಇಲ್ಲ. ಡೇ ಟೈಮಲ್ಲಿ ಮಾತ್ರ ನಾವು ಓಡಾಡೋದಕ್ಕೆ ಚಂದ. ಕತ್ಲಾಯಿತು ಅಂತಂದರೆ ಓಡಾಡೋದಕ್ಕೆ ಅಥವಾ ಅಂಗಡಿಗಳೆಲ್ಲ ಹತ್ತತ್ರ ಇರೋದಿಲ್ಲ. ಏನಾದ್ರು ತೊಗೋಬೇಕಂದ್ರೆ ಮತ್ತೆ ಬೆಳಗ್ಗೆವರೆಗೂ ಕಾಯಬೇಕು. ಅಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳಿರುತ್ತೆ, ಅದೆಲ್ಲ ಕತ್ಲಾಗಿದ ತಕ್ಷಣ ಕ್ಲೋಸ್ ಮಾಡಿಬಿಡ್ತಾರೆ. ಇದು ಒಳಗಡೆ ದೇವಸ್ಥಾನ, ತುಂಬ ಚಿಕ್ಕದು ಒಳಗಡೆ ದೇವಸ್ಥಾನ. ಇದು ತುಂಬ ಹಳೆ ಕಾಲದ ದೇವಸ್ಥಾನ. ಒಳಗಡೆ ನಿಂತ್ಕೊಳ್ಳೋದಕ್ಕೆ ಒಂದು 8 to 10 ಮೆಂಬರ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಹಿಡಿಯೋದು. ಮುಹೂರ್ತ ಎಲ್ಲ ನಮ್ಮ ಮೈದ್ನದು ಒಳಗಡೆನೇ ಮಾಡಿಸಿದ್ದು, ಅಂದರೆ ದೇವ್ರ ಮುಂದೆ ತಾಳಿ ಕಟ್ಟಿಸ್ಬಿಟ್ಟು ಆಮೇಲೆ ಮುಹೂರ್ತ ಮಾಡ್ಕೊಂಡಿದ್ದು. ಸೊ ಹುಡುಗಿರ್ದು ಒಂದು ಟಿ ಟಿ ಗಾಡಿನಲ್ಲಿ ಬಂದಿದ್ರು, ನಾವು ಒಂದು ಟಿ ಟಿ ಗಾಡಿನಲ್ಲಿ ಬಂದಿದ್ದು. ಹುಡುಗಿರ್ದು ಪ್ರಾಪರ್ ಬಂದುಬಿಟ್ಟು ಬೆಂಗಳೂರೇ ಆಗಿದ್ದರಿಂದ ಅವರು ಲಾಂಗ್ ಜರ್ನಿ ಮಾಡಿ ಅಭ್ಯಾಸ ಇರಲಿಲ್ಲ. ಸೊ ಬರ್ತಿದ್ದಂಕಲ್ಲೇ ಹುಡುಗಿ ಕಡೆಯವ್ರನ್ನ ವೆಲ್ಕಮ್ ಮಾಡೋದು ಅಂತಂದರೆ ಶರ್ಬತ್ ಕೊಡೋದು. ಸೊ ಬೇಸಿಗೆಗೆ ಬಿಸಿಲಿಗೆ ಶರ್ಬತ್ ಜ್ಯೂಸ್ ಕೊಟ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡಿದ್ವಿ. ಹಾಗೆ ಹೊರಗಡೆ ಡೆಕೋರೇಷನ್ ಎಲ್ಲ ನಡೀತಾ ಇತ್ತು. ಕೋತಿಗಳು ತುಂಬ ಇರೋದ್ರಿಂದ ಡೆಕೋರೇಷನ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸಾಹಸ ಪಟ್ಬಿಟ್ಟು ಫೈನಲಿ ಡೆಕೋರೇಷನ್ ಕಂಪ್ಲೀಟ್ ಮಾಡಿದ್ರು. ನೈಟ್ ಎಲ್ಲ ರಿಸೆಪ್ಷನ್ ಪ್ಲ್ಯಾನ್ ಇರಲಿಲ್ಲ. ಊರಿಂದ ಹಾಗೆ ಸ್ವಲ್ಪ ಜನ ಬಂದಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಹಾಗೆ ನಿಲ್ಲಿಸ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಹೋದ್ವಿ. ಧ್ವನಿ ನಾನು ಎಲ್ಲೋದ್ರೂ ನನ್ನ ಹಿಂದೆನೇ ಇದ್ದು, ಯಾಕೆಂದರೆ ಅವಳಿಗೆ ಜಾಸ್ತಿ ಜನ ಆದರೆ ಭಯ. ಸೊ ಹುಡುಕ್ತಾನೇ ಇರ್ತಾಳೆ ನಾನು ಎಲ್ಲೋದ್ರೂ ಕೂಡ. ಹಾಗೆ ಮದುವೆನಲ್ಲಿ ಮದ್ಲಿಂಗಪ್ಪ ಅಂತ ಮಾಡ್ತಾರೆ, ಅಂದರೆ ಮದುಮಗ ಅಂತ ಮಾಡ್ತಾರೆ ಅರಿಶಿನ ಹಚ್ಬಿಟ್ಟು. ಅದನ್ನೆಲ್ಲ ನಾವು ಬೆಂಗಳೂರಲ್ಲಿರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಡೈರೆಕ್ಟ್ ನಾವು ಸಾಟರ್ಡೆ ಅಂದರೆ ಮುಹೂರ್ತ ಹಿಂದಿನ ದಿನ ಹೋದ್ಮೇಲೆ ನಮ್ಮೂರಿಂದ ಎಲ್ಲ ದೊಡ್ಡವರು ಹೆಣ್ಮಕ್ಳೆಲ್ಲ ಬಂದಿದ್ದರು. ಆವಾಗ ನಮ್ಮ ಹುಡುಗನಿಗೆ ಮದುಮಗನ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟು ಇಡೀ ನೈಟು ಹೋಲ್ ನೈಟು ತುಂಬ ಶಾಸ್ತ್ರಗಳಿದ್ವು. ನಾನು ಶಾಸ್ತ್ರದಲ್ಲೂ ಕೂಡ ಮಾಡ್ಕೋಬೇಕಾಗಿತ್ತು, ಅಂದರೆ ಅಲ್ಲಿ ಕೆಲಸಗಳಿರ್ತಾಯಿತ್ತು. ಬ್ಯುಸಿ ಇರೋದ್ರಿಂದ ಕೆಲವೊಂದು ಮಾತ್ರ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ತುಂಬ ಶಾಸ್ತ್ರಗಳು ಇರುತ್ತೆ. ನಮ್ಮ ಮದುವೆನಲ್ಲಿ ಅಂದರೆ ಕೊರೋನಾದಲ್ಲಿ ನಾವು ಮದುವೆ ಆಗಿದ್ದು 21 ಸೊ ಹಾಗಾಗಿ ತುಂಬ ಶಾಸ್ತ್ರಗಳು ನಮಗೆ ಗೊತ್ತಿರಲಿಲ್ಲ. ಅಂದರೆ ನಾವು ನಿಂತ್ಕೊಂಡು ಜವಾಬ್ದಾರಿಯಿಂದ ಮಾಡೋದೇ ಬೇರೆ, ಅಥವಾ ಬೇರೆ ಮದುವೆನಲ್ಲಿ ಅಥವಾ ನಮ್ಮ ಮದುವೆನಲ್ಲಿ ಶಾಸ್ತ್ರಗಳು ಫೀಲ್ ಮಾಡೋದು ಅಥವಾ ನೋಡೋದೇ ಬೇರೆ ಅಂತಲೇ ಹೇಳ್ಬೋದು. ಸೊ ಇವಾಗ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಿದ್ರಿಂದ ಕೆಲವೊಂದು ಶಾಸ್ತ್ರಗಳು ನನಗೆಲ್ಲ ಕಂಪ್ಲೀಟಾಗಿ ಗೊತ್ತಿರೋದಿಲ್ಲ. ಮೇನ್ ಗೊತ್ತಿರುತ್ತೆ, ಚಿಕ್ಕ ಪುಟ್ಟ ಎಲ್ಲ ಗೊತ್ತಿರಲ್ಲ. ಸೊ ಎಲ್ಲ ದೊಡ್ಡವ್ರನ್ನ ತಿಳ್ಕೊಂಡು ಮಾಡಿದ್ದಾಯಿತು. ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಇದು ಹಸೆ ಶಾಸ್ತ್ರ ಅಂತ ಹೇಳ್ಬಿಟ್ಟು ಅಕ್ಕಿನಲ್ಲಿ ಕೂರಿಸ್ಬಿಟ್ಟು ಹುಡುಗ ಹುಡುಗಿನ ಮಾಡ್ತಾರೆ. ಹಾಗೆ ಇವಾಗ ಬಳೆ ಶಾಸ್ತ್ರ, ಹಾಗೆ ಎಂಗೇಜ್ಮೆಂಟ್ ಕೂಡ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಎಂಗೇಜ್ಮೆಂಟ್ ಮದುವೆ ಹಿಂದಿನ ದಿನ ಮಾಡ್ತೀವಿ. ಇವಾಗೆಲ್ಲ ಮುಂಚೆನೇ, ಅಂದರೆ ಮದುವೆಗಿಂತ ಮುಂಚೆನೇ ಒಂದು 6 ಮಂತ್ಸು ಅಥವಾ 3 ಮಂತ್ಸು 1 ಇಯರು ಮುಂಚೆನೇ ಮಾಡಿಬಿಡ್ತಾರೆ, ಆಮೇಲೆ ಮದುವೆ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಹಾಗೇನಿಲ್ಲ. ಮತ್ತು ಮುಹೂರ್ತ ಹಿಂದಿನ ದಿನ ಎಂಗೇಜ್ಮೆಂಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮುಹೂರ್ತ ಇರುತ್ತೆ. 2 ಟೈಮ್ಸ್ ಏನು ಮಾಡೋದು ಅಂತ ಒಟ್ಟಿಗೆ ಮಾಡ್ತಾರೆ. ಹಾಗೆ ಹುಡುಗಿಗೆ ನಮ್ಮ ಕಡೆ ಎಲ್ಲ ಕಾಲುಂಗುರ ಹುಡುಗಿಯ ಸೋದರತ್ತೆ ಇರ್ತಾರಲ್ಲ ಅವ್ರ ಕಡೆಯಿಂದನೇ ಹಾಕ್ಸೋದು. ಕೆಲವು ಕಡೆ ಗಂಡನ ಕೈಲಿ ಹಾಕಿಸ್ತಾರೆ, ಅಂದರೆ ಮದುವೆ ಹುಡುಗನ ಕೈಲಿ ಹಾಕಿಸ್ತಾರೆ. ಹಾಗೆ ಕಳ್ಳಿಗೆ ಕೂಡ ನಾವು ಈ ಟೈಮಲ್ಲೇ ಹಾಕೋದು. ಅಂದರೆ ಶಿವಲಿಂಗ ಇರುತ್ತೆ, ಲಿಂಗ ಆಗಿರೋದ್ರಿಂದ ನಾವು ಲಿಂಗ ಪೂಜೆ ಮಾಡ್ಕೋಬೇಕಾಗುತ್ತೆ. ಆ ಶಿವಲಿಂಗನ ಮದುವೆ ಟೈಮಲ್ಲಿ ಹುಡುಗ ಹುಡುಗಿಗೆ ಹಾಕ್ತಾರೆ.
ಸೊ ಆ್ಯಸ್ ಯೂಶುವಲ್ ಎಂಗೇಜ್ಮೆಂಟಲ್ಲಿ ಹುಡ್ಗನ ಕಡೆಯವರು ಮತ್ತು ಹುಡ್ಗಿನ ಕಡೆಯವರು ಮೊದಲಿಗೆ ತಾಂಬೂಲ ಬದಲಾಯಿಸ್ಕೊಂಡು ಸ್ವೀಟ್ ತಿಂದ್ಬಿಟ್ಟು ಆಮೇಲೆ ಹುಡ್ಗ ಹುಡುಗಿಗೆ ಹಾರ ಬದಲಾಯಿಸಿ ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ಅವ್ರ ಕೈಯಲ್ಲೂ ಕೂಡ ಸ್ವೀಟ್ಸ್ ತಿನ್ನಿಸ್ತಾರೆ. ಕಲತಗಿರಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಸಿಂಪಲ್ ಆಗಿ ಡೈರೆಕ್ಟಾಗಿ ಮದುವೆ ಅಂದರೆ ತಾಳಿ ಮಾತ್ರ ಕಟ್ಟಿಸ್ಕೊಂಡು ಬರ್ತಾರೆ. ಬಟ್ ನಾವು 3 ರೂಮ್ ತೊಗೊಂಡಿದ್ವಿ. ಅಲ್ಲೇ ದೇವಸ್ಥಾನದಿಂದ ರೂಮ್ ಕೊಡ್ತಾರೆ. ಸೊ ಅಡುಗೆ ಮಾಡೋದಕ್ಕೊಂದು, ಹಾಗೆ ಹುಡ್ಗನ ಕಡೆಯವ್ರಿಗೊಂದು, ಹುಡುಗಿ ಕಡೆಯವ್ರಿಗೊಂದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸಿಂಪಲ್ ಆಗಿ ಎಷ್ಟಾಗುತ್ತೋ ಅಷ್ಟು ಶಾಸ್ತ್ರಗಳೆಲ್ಲ ಮಾಡ್ಕೊಂಡ್ವಿ. ತುಂಬ ಶಾಸ್ತ್ರಗಳನ್ನ ಮಾಡ್ಕೊಳ್ಳೋದಕ್ಕೆ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಮಾರ್ನಿಂಗ್ ಮುಹೂರ್ತದ ದಿನ ಬೆಳಿಗ್ಗೆ ಬೇಗ ಎದ್ದು ನಾನು ರೆಡಿಯಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೀನಿ. ಸೊ ಅವ್ರಿಗೆ ನಿದ್ದೆ ಕಂಫರ್ಟಬಲ್ ಆಗಿಲ್ಲ, ಅದಕ್ಕೆ ಅಳ್ತಾ ಇದ್ದಾಳೆ ಧ್ವನಿ. ನೆಕ್ಸ್ಟು ಮುಹೂರ್ತ ಇದ್ದಿದ್ದು 8:30 ಇಂದ 9:30 ಒಳಗಡೆ. ಸೊ ಬೇಗ ಹುಡ್ಗ ಹುಡುಗಿನ ರೆಡಿ ಮಾಡಿಸಿ ಕರ್ಕೊಬಂದು ಬಾಸಿಂಗ ಎಲ್ಲ ಕಟ್ಬಿಟ್ಟು ಮುಹೂರ್ತಕ್ಕೆ ರೆಡಿ ಮಾಡಿ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಿ ತಾಳಿ ಕಟ್ಸ್ಕೊಬಂದ್ವಿ. ದೇವಸ್ಥಾನದಲ್ಲಿ ಒಂದು 8ರಿಂದ 10 ಜನ ಮ್ಯಾಕ್ಸಿಮಮ್ ಅಷ್ಟೇ ಕರ್ಕೊಂಡಿದ್ದು, ಒಳಗಡೆ ಜಾಗ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾವು ಬ್ಯುಸಿ ಇರೋದ್ರಿಂದ ತಾಳಿ ಕಟ್ಟೋದೆಲ್ಲ ವೀಡಿಯೋಸ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಫೋಟೋಸ್ ಕೂಡ ಈವನ್ ಇರಲಿಲ್ಲ. ನಾನು ಮೊಬೈಲೆಲ್ಲ ಇಟ್ಕೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ, ದೊಡ್ಡವ್ರು ಮಾತ್ರ ಬಿಟ್ಟಿದ್ದು. ಸೊ ನನ್ನ ಜೊತೆ ಇದ್ದವರೆಲ್ಲ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ತಾಳಿ ಕಟ್ಸ್ಕೊಬಂದು ಆಮೇಲೆ ಚಪ್ರ ಹಾಕಿದ್ವಲ್ಲ ಅದ್ರ ಕೆಳಗಡೆ ಹುಡ್ಗ ಹುಡ್ಗಿನ ಕೂರಿಸ್ಬಿಟ್ಟು ಹಾಲು ತುಪ್ಪ ಬಿಡಿಸಿದ್ದು. ಮುಹೂರ್ತ ಆಗಿದ ತಕ್ಷಣ ಇಮ್ಮಿಡಿಯೇಟ್ ರಿಸೆಪ್ಷನ್ಗೆ ರೆಡಿ ಮಾಡ್ಕೋಬೇಕಾಗಿತ್ತು. ಸ್ಟೇಜ್ ಕೂಡ ಹಾಕ್ಸಿದ್ವಿ ರಿಸೆಪ್ಷನ್ಗೆ. ದೇವಸ್ಥಾನದ ಹತ್ರನೇ ಆ ಕಡೆ ಸ್ವಲ್ಪ ಜಾಗ ಇತ್ತು. ಕಲತಿಗಿರಿನಲ್ಲಿ ಏನಂತಂದರೆ ಸಿಕ್ಕಾಪಟ್ಟೆ ರಶ್ಶು. ದೇವಸ್ಥಾನದ ಹತ್ರ ದೇವ್ರುಗಳೆಲ್ಲ ಬಂದಿರುತ್ತಾ, ಆ ದೇವ್ರುಗಳು ಬಂದಿರೋ ಜನಗಳೇ ಜಾಸ್ತಿ ಇರುತ್ತೆ. ಅದರಲ್ಲಿ ಮದುವೆ ಜನ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿತ್ತು, ಓಡಾಡೋಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ರಿಸೆಪ್ಷನ್ ಅಂತೂ ತುಂಬಾ ಹರಿಬರಿಯಾಗಿ ಮಾಡ್ಕೊಂಡ್ವಿ. ಅದು ಕೂಡ ಯಾವುದೇ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ ರಿಸೆಪ್ಷನ್ದು. ಸೊ ಹಾಗಾಗಿ ಫೋಟೋಸ್ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಮುಹೂರ್ತ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಆಗೋಷ್ಟರಲ್ಲಿ 9:30 ಆಗೋಯ್ತು. ಮನೆಗೆ ಬಂದು ಮತ್ತೆ ಹುಡ್ಗ ಹುಡ್ಗಿನ ಮನೆ ತುಂಬಿಸ್ಕೊಂಡ್ವಿ. ನಮ್ಮ ಕಡೆ ಎಲ್ಲ ಹುಡ್ಗಿ ಜೊತೆ ಸಾಜ ಅಂತ ಬರುತ್ತೆ. ಅಂದರೆ ಹುಡ್ಗಿಗೆ ತವ್ರ ಮನೆ ಕಡೆಯಿಂದ ಪ್ರತಿಯೊಂದು ಮನೆಗೆ ಅಡುಗೆ ಐಟಮ್ಸು, ವಸ್ತುಗಳನ್ನ ಕೊಟ್ಟಿರ್ತಾರೆ. ಅದನ್ನ ಅವ್ರ ಸೋದ್ರ ಮಾವ ಬುಟ್ಟಿನಲ್ಲಿ ಹೊತ್ಕೊಂಬರ್ಬೇಕು. ಸೊ ಅದು ಕೂಡ ನಮ್ಮ ಕಡೆ ಇರುವಂಥ ಶಾಸ್ತ್ರ. ಫೈನಲಿ ಹುಡ್ಗಿ ಕಡೆಯಿಂದ ಎಲ್ಲ ಪೂಜೆ ಮಾಡಿಸಿ, ದೇವ್ರ ಪೂಜೆ ಮಾಡಿಸಿ, ಒಲೆ ಪೂಜೆ ಮಾಡಿಸ್ಬಿಟ್ಟು, ಹಾಲೊಗ್ಸ್ಬಿಟ್ಟು, ಹಸ್ತ ಕೂಡ ಇಡಿಸಿದ್ವಿ. ಸೊ ಹೀಗೆ ಫೈನಲಿ ತುಂಬ ಚೆನ್ನಾಗಾಯಿತು ಮದುವೆ. ತುಂಬ ಸಿಂಪಲ್ ಆಗಿ ಆದರೂ ಕೂಡ ತುಂಬ ಚೆನ್ನಾಗಿ ಯಾವುದೇ ವಿಘ್ನಗಳಿಲ್ಲದೆ ಚೆನ್ನಾಗಾಯಿತು. ಅವರಿಬ್ಬರು ಕೂಡ ಇದೇ ರೀತಿ ಖುಷಿ ಖುಷಿಯಾಗಿ ಯಾವಾಗಲೂ 100 ಕಾಲ ಚೆನ್ನಾಗಿರಲಿ ಅಂತ ನಮ್ಮ ವಿಶಸ್ ಕೂಡ. ನಿಮ್ಮ ಆಶೀರ್ವಾದ ಕೂಡ ನಮ್ಮ ಹುಡ್ಗ ಮತ್ತು ನಮ್ಮ ಹುಡ್ಗಿ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೇ ಮದುವೆ ಮುಗ್ದಾದ್ಮೇಲೆ ಥರ್ಡ್ ಡೇ ಅಂದರೆ 3ನೇ ದಿನ ಹುಡ್ಗಿ ತವ್ರ ಮನೆಯಲ್ಲಿ ಹುಡ್ಗ ಹುಡ್ಗಿನ ಕೂರಿಸಿದ್ರು. ಅಲ್ಲೂ ಕೂಡ ತುಂಬ ಜನ ಅವ್ರ ಊರಿಂದ ಬಂದಿರಲಿಲ್ಲ. ಯಾಕೆ ಅಂತಂದರೆ ತುಂಬ ದೂರ ಇರೋದ್ ಕಾರಣ ಬಂದಿರಲಿಲ್ಲ. ಸ್ವಲ್ಪ ಜನ ಮಾತ್ರ ಬಂದಿದ್ದು. ಹಾಗಾಗಿ ಅವ್ರ ಊರಲ್ಲೂ ಕೂಡ ಕೂರಿಸಿದ್ರು. ತುಂಬ ಜನ ಅಲ್ಲೂ ಬಂದಿದ್ರು. ಹೀಗೆ ನಮ್ಮ ಮೈದ್ನದ ಮದುವೆ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂಥರ ಭಯ ಇತ್ತು. ಯಾಕಂದರೆ ಸ್ವಲ್ಪ ಮುಂದೆ ನಿಂತ್ಕೊಂಡು ಜವಾಬ್ದಾರಿ ತಗೊಂಡು ಮಾಡಿದ್ದು ಮೊದಲನೇ ಮದುವೆ ನಂದು. ಹಾಗಾಗಿ ಸ್ವಲ್ಪ ಭಯ ಇತ್ತು, ಹೀಗೀಗೆ ಆಗುತ್ತೋ ಏನೋ ಅಂತ. ಇದು ನಮ್ಮ ಮೈದ್ನದ ಮದುವೆ ವಿಡಿಯೋ ಆಗಿತ್ತು. ನಿಮ್ಮ ಆಶೀರ್ವಾದ ಕೂಡ ನಮ್ಮ ಹುಡ್ಗ ಹುಡ್ಗಿನ ಮೇಲೆ ಯಾವಾಗಲೂ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಈ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.